ಜನವರಿಗೆ 31 ದಿನ, ಏಪ್ರಿಲ್ಗೆ 30 ದಿನ, ಆದರೆ ಫೆಬ್ರವರಿಗೆ ಮಾತ್ರ 28 ದಿನ ಯಾಕೆ? ಇದು ವಿಜ್ಞಾನನಾ ಅಥವಾ ಸಾವಿರಾರು ವರ್ಷಗಳ ಹಿಂದಿನ ರೋಮನ್ ರಾಜರ ಮೂಢನಂಬಿಕೆನಾ? ಹಾಗೆ ಭಾರತ ಸರ್ಕಾರ ಅಧಿಕೃತವಾಗಿ ಬಳಸುವ ಕ್ಯಾಲೆಂಡರ್ ಯಾವುದು ಗೊತ್ತಾ? ಇಂದಿನ ವಿಡಿಯೋದಲ್ಲಿ ಕ್ಯಾಲೆಂಡರ್ನ ಇತಿಹಾಸ ಮತ್ತು ಪ್ರಕೃತಿಯ ಜೊತೆಗಿನ ಅದರ ಸಂಬಂಧವನ್ನ ತಿಳಿಯೋಣ. ನಾವಿಂದು ಬಳಸುವ ಕ್ಯಾಲೆಂಡರ್ ಶುರುವಾಗಿದ್ದು ಪ್ರಾಚೀನ ರೋಮ್ನಲ್ಲಿ. ಆರಂಭದಲ್ಲಿ ಅವರ ವರ್ಷದಲ್ಲಿ ಕೇವಲ 10 ತಿಂಗಳುಗಳಿದ್ದವು, ಮಾರ್ಚ್ ನಿಂದ ಡಿಸೆಂಬರ್. ಚಳಿಗಾಲದಲ್ಲಿ ಕೃಷಿ ಇರಲಿಲ್ಲ ಅಂತ ಆ 60 ದಿನಗಳನ್ನು ಅವರು ಲೆಕ್ಕಕ್ಕೆ ಇಟ್ಟಿರಲಿಲ್ಲ. ನಂತರ ಬಂದ ರಾಜ ನೂಮಾ ಪೊಂಪಿಲಿಯಸ್ ಈ ದಿನಗಳಿಗೆ ಜನವರಿ ಮತ್ತು ಫೆಬ್ರವರಿ ಸೇರಿಸಿದ. ಆಗಿನ ರೋಮನ್ನರಿಗೆ ಸಮಸಂಖ್ಯೆಗಳು ಅಂದ್ರೆ ಅಪಶಕುನ ಅನ್ನೋ ನಂಬಿಕೆ ಇತ್ತು. ಆದ್ದರಿಂದ ಪ್ರತಿ ತಿಂಗಳಿಗೂ 29 ಅಥವಾ 31 ದಿನಗಳನ್ನು ಇಟ್ಟ. ಆದ್ರೆ ಒಟ್ಟು ದಿನಗಳ ಲೆಕ್ಕ 355ಕ್ಕೆ ಸರಿಹೊಂದಿಸಲು ಒಂದು ತಿಂಗಳಿಗೆ ಸಮಸಂಖ್ಯೆ ಕೊಡಲೇಬೇಕಿತ್ತು. ಆಗ ಫೆಬ್ರವರಿಯನ್ನ ಅಶುಭ ಅಥವಾ ಸತ್ತವರ ಪಾಪ ಪರಿಹಾರದ ತಿಂಗಳು ಅಂತ ನಿರ್ಧರಿಸಿ ಅದಕ್ಕೆ ಮಾತ್ರ 28 ದಿನಗಳನ್ನ ನಿಗದಿಪಡಿಸಿದ. ಆದ್ರೆ ಈ ಹಳೆಯ ಕ್ಯಾಲೆಂಡರ್ನಿಂದ ಋತುಗಳು ಬದಲಾಗುತ್ತಿರಲಿಲ್ಲ. ಕ್ರಿಸ್ತಪೂರ್ವ 46ರಲ್ಲಿ ಜೂಲಿಯಸ್ ಸೀಸರ್ ಸೌರಮಾನ ಪದ್ಧತಿಯಂತೆ 365 ದಿನಗಳ ಜೂಲಿಯನ್ ಕ್ಯಾಲೆಂಡರ್ ತಂದ. ಆಗ ಲೆಕ್ಕ ಸರಿಪಡಿಸಲು ಕೆಲವು ತಿಂಗಳಿಗೆ 30, ಇನ್ನು ಕೆಲವು ತಿಂಗಳಿಗೆ 31 ದಿನಗಳನ್ನು ಹಂಚಿದ. ಉಳಿದ 6 ಗಂಡಗಳನ್ನು ಸೇರಿಸಿ 4 ವರ್ಷಕ್ಕೊಮ್ಮೆ ಬರುವ ಲೀಪ್ ಇಯರ್ ಅಂದರೆ 29 ದಿನ ಪರಿಚಯಿಸಿದ. ನಂತರ 1582ರಲ್ಲಿ ಪೋಪ್ ಗ್ರೆಗರಿ ಇದರಲ್ಲಿನ ಸಣ್ಣ ತಪ್ಪುಗಳನ್ನು ಸರಿಪಡಿಸಿದರು. ಇವತ್ತು ಪ್ರಪಂಚದಾದ್ಯಂತ ನಾವು ಬಳಸುತ್ತಿರುವುದು ಇದೇ ಗ್ರೆಗೋರಿಯನ್ ಕ್ಯಾಲೆಂಡರ್. ಭಾರತ ಸರ್ಕಾರ ಅಧಿಕೃತವಾಗಿ ಬಳಸುವ ರಾಷ್ಟ್ರೀಯ ಕ್ಯಾಲೆಂಡರ್ ಶಕ ಸಂವತ್ಸರ. ಇದನ್ನು ಮಾರ್ಚ್ 22, 1957ರಂದು ಅಳವಡಿಸಿಕೊಳ್ಳಲಾಯಿತು. ವಿದೇಶಿ ಕ್ಯಾಲೆಂಡರ್ ಬರೀ ಸೂರ್ಯನ ಮೇಲೆ ಆಧಾರಿತವಾದರೆ, ನಮ್ಮ ಭಾರತೀಯ ಪಂಚಾಂಗ ಲೂನಿಸೋಲರ್. ನಮ್ಮ ಮೊದಲ ತಿಂಗಳು ಚೈತ್ರ ಮಾಸ. ಸಾಧಾರಣ ವರ್ಷದಲ್ಲಿ ಚೈತ್ರ 1ನೇ ದಿನಾಂಕ ಮಾರ್ಚ್ 22ಕ್ಕೆ ಬಂದರೆ ಲೀಪ್ ಇಯರ್ನಲ್ಲಿ ಮಾರ್ಚ್ 21ಕ್ಕೆ ಬರುತ್ತದೆ. ಇದು ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳುವ ಪ್ರಶ್ನೆ. ನಮ್ಮಲ್ಲಿ ಋತುಮಾನಗಳ ಲೆಕ್ಕ ತಪ್ಪಬಾರದು ಅಂತಲೇ ಅಧಿಕ ಮಾಸ ಕಾನ್ಸೆಪ್ಟ್ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಕಡೆ ರೋಮನ್ ಇತಿಹಾಸ, ಇನ್ನೊಂದು ಕಡೆ ನಮ್ಮ ಹೆಮ್ಮೆಯ ಶಕ ಸಂವತ್ಸರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.